ನನ್ನನ್ನು ಅವಾಯ್ಡ್ ಮಾಡಿದ್ರೆ ನಾನು ಹಂಗೆ ಮನೆಗೆ ಹೋಗಿ ಪಾಚ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ಸೇಡಿನ ಹಕ್ಕಿ ನಾನು. ಸೇಡ್ ತೀರಿಸ್ಕೊಳ್ದೆ ಬಿಡೋ ಮಗನೇ ಅಲ್ಲ. ಅದಕ್ಕೆ ಇಡೀ ಗ್ಯಾಂಗ್ನ ಕರ್ಕೊಂಡು ಬಂದಿದ್ದೀನಿ. ಹಿಂಗೆ. ಅಯ್ಯೋ, ನೀವೀಗ ಬಂದ್ರ? ನಾವು ಆಲ್ರೆಡಿ ಮಾತಾಡ್ಕೊಂಡ್ ಬಂದ್ಬಿಟ್ವಿ. ನಡೀರಿ ಮನೆಗೆ ಹೋಗೋಣ. ಅತ್ತೆ ಅಕ್ಕ, ಇಷ್ಟೆಲ್ಲ ಅನ್ನಿಸ್ಕೊಂಡಿರ್ಬೇಕಾ? ಬಾ ಹೋಗೋಣ. ಇರೋ ಒಂದ್ ನಿಮಿಷ. ನೀನ್ ಬೇರೆ. ಅಜಿತಾ, ನೀವಿಬ್ರು ನೋಡಿದ್ರೆ ಸಾಕಾ? ನನ್ ಬೀಗ್ರನ್ನ ನಾನ್ ನೋಡೋದ್ ಬೇಡ್ವೇನಾ? ಅಲ್ವಾ ಮತ್ತೆ, ಇಲ್ಲಿವರೆಗೂ ಬಂದಿದೀವಂತೆ. ಭಾಗ್ಯ ಅವ್ರನ್ನ ಮೀಟ್ ಮಾಡ್ದೆ ಹೋದ್ರೆ ಏನ್ ಚೆನ್ನಾಗಿ. ಹಾ, ಮನೆಯವರೆಲ್ಲ ಬಂದಿದ್ದಾರೆ. ನಾವು ಹೇಗೆ ಅವ್ರನ್ನ ವಾಪಸ್ ಕಳ್ಸಕ್ಕಾಗತ್ತ? ಆದ್ರೆ ಒಂದ್ ಕಂಡೀಷನ್. ನೀವೀಗ ಫಸ್ಟ್ ಟೈಮು ಭಾಗ್ಯಮ್ಮ ಅವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀರಾ, ಮಾತಾಡೋದಕ್ಕೆ ಹೋಗ್ತಾ ಇದ್ದೀರಾ. ತುಂಬ ಎಕ್ಸೈಟ್ ಆಗಿ ಹ್ಯಾಪಿಯಾಗಿ ಮಾತಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ನಮ್ಮ ಮೈಂಡ್ಸೆಟ್ ಬೇರೆನೇ ಇರುತ್ತಮ್ಮ. ಆದರೆ ಅವರು ಜೈಲಲ್ಲಿದ್ದಾರೆ. ಅವ್ರ ಮೈಂಡ್ಸೆಟ್ಟು ನಮ್ಮ ಥರನೇ ಇರಲ್ಲ ಅಮ್ಮ. ಮೆಂಟಲಿ ತುಂಬ ಅಂದರೆ ತುಂಬ ಲೋ ಆಗಿರ್ತಾರೆ. ನಾವೀಗ ಅವ್ರ ಹತ್ರ ಯಾವ ಥರ ಮಾತಾಡ್ಬೇಕಂದ್ರೆ ಅವ್ರ ಮೈಂಡ್ಸೆಟ್ಟು ಬೆಟರ್ ಆಗಬೇಕೇ ಹೊರತು ಭಯ ಆಗೋ ಥರ ಇರಬಾರ್ದು. ಓಕೆನಾ? ಆಯ್ತಪ್ಪ, ನೀನ್ ಎಷ್ಟ್ ಹೇಳ್ತೀಯೋ ಅಷ್ಟೇ ಮಾತಾಡ್ತೀನಿ, ಸರಿನಾ? ಭೂಮಿ, ನೀನ್ ಇಲ್ಲೇ ಇರು. ನಾನು ಇವರೆಲ್ಲರನ್ನು ಕರ್ಕೊಂಡು ಹೋಗಿ ಬಂದ್ಬಿಡ್ತೀನಿ. ಭೂಮಿನ ಯಾಕೆ ಬೇಡ ಅಂತಿದ್ಯಾ? ಬರ್ಲಿ ಕೊಡು. ಇನ್ನೊಂದ್ಸಲ ನೋಡಿದ್ರೆ ಅಮ್ಮ ಮಗಳಿಗೂ ಮತ್ತೊಂದ್ಸಲ ನೋಡಿದ್ ಸಮಾಧಾನ ಸಿಗುತ್ತೆ ಅಲ್ವಾ ಒಬ್ರನ್ನೊಬ್ರನ್ನ? ಹೌದು. ಅಜಿತಾ, ಅವಳು ಬರ್ಲಿ ಬಿಡು. ಅದು ಭೂಮಿ ಒಂದ್ಸಲಿ ನೋಡ್ಕೊಂಡು ಬಂದ್ಲಲ್ಲ. ಈಗ ತಾಯಿ ಆ ಪರಿಸ್ಥಿತಿಲಿದ್ದಾರೆ. ಭೂಮಿ ಮತ್ತೆ ಹೋಗಿ ನೋಡ್ತು ಅಂತ ಹೇಳಿದ್ರೆ ಅವಳಿಗೂ ಬೇಜಾರಾಗುತ್ತಲ್ಲ. ನಾವು ಅವಳ ಮನಸ್ಥಿತಿನೂ ಅರ್ಥ ಮಾಡ್ಕೋಬೇಕಪ್ಪ. ಸರಿ ಅಕ್ಕ, ನೀವು ಹೋಗಿ ನೋಡ್ಕೊಂಬನ್ನಿ. ಮಾವ, ನೀವು ನಮ್ಮನ್ನ ಮನೆಗೆ ರಿಟರ್ನ್ ಡ್ರಾಪ್ ಮಾಡೋ ಐಡಿಯಾನೇ ಡ್ರಾಪ್ ಮಾಡಬೇಡಿ. ನಾವು ನಮ್ಮ ಅತ್ತಿಗೆ ಅವ್ರ ಅಮ್ಮನ ಮೀಟ್ ಮಾಡ್ಕೊಂಡು ಬರೋವರೆಗೂ ಇಲ್ಲೇ ವೇಟ್ ಮಾಡಬೇಕು. ಅಥವಾ ಮಾನವೀಯತೆ ದೃಷ್ಟಿಯಿಂದ ನೋಡೋದಾದ್ರೆ ನೀವು ಅವ್ರನ್ನ ಮೀಟ್ ಮಾಡಕ್ ಬರ್ಬೋದು. ಬನ್ನಿ ಮಾವ. ಸತ್ಯನ, ಇಷ್ಟು ದೂರ ಬಂದು ಅಮ್ಮ ನೋಡ್ದೆ ಇರೋ ಹಾಗಾಯ್ತಲ್ಲ ಸತ್ಯನ. ಈಗ ನೀನು ಒಳಗೆ ಶೋಚ್ಕೊಂಡ್ಯಾ? ಖಂಡಿತ ನಿಲ್ಸಲ್ಲ. ಇಷ್ಟಕ್ಕೆಲ್ಲ ಯಾಕೆ ಕಳ್ತಿದ್ದೀನಿ ನೀನು? ಈಗೇನು ನಿಮ್ಮ ತಾಯಿನ ನೀನು ನೋಡಬೇಕು ಅಷ್ಟೇ ತಾನೆ? ನಡಿ ಹೋಗೋಣ, ನಡಿ. ಹೇಗೂ ನಿಮ್ಮ ಮದುವೆ ವಿಷಯ ಹೇಳೋದಕ್ಕಂತಾನೆ ತಾನೆ ಇಲ್ಲಿವರೆಗೆ ಬಂದಿರೋದು. ಅಚ್ಚಿತನ ಫ್ಯಾಮಿಲಿನೂ ಒಳಗಡೆ ಹೋಗಿದೆ. ಆಟೋಮೆಟಿಕ್ಲಿ ನಿಮ್ಮ ತಾಯಿಗೆ ನಿಮ್ಮಿಬ್ಬರ ಮದುವೆ ವಿಷಯ ಗೊತ್ತೇ ಆಗುತ್ತೆ. ಹೇಳಕ್ಕೆ ಬರಲ್ಲ ಈ ಮದುವೆನ ನೀನು ಯಾಕಾದೆ, ಏನು ಎತ್ತ ಅಂತ ಸಂದರ್ಭ ಸಮೇತ ವಿವರಿಸೋ ಅವಕಾಶನೇ ಇರ್ಬೋದು. ಅದನ್ನೊಂದು ಸರ್ತಿ ಪ್ರಯತ್ನ ಮಾಡೋಣ, ನಡಿ. ಆದ್ರೆ ಸಾಹೇಬ್ರು ಆಗ್ಲೇ ಭೂಮಿ ಅವ್ರ ತಾಯಿನ ಮೀಟ್ ಮಾಡ್ಕೊಂಡು ಬಂದಾಯ್ತು ಅಂತ ಹೇಳಿದ್ರಲ್ಲ ಸತ್ಯನ. ಅವ್ರ ಅಮ್ಮನ ಹತ್ರ ನೀವು ಬರೀ ಧೈರ್ಯ ಹೇಳೋ ರೀತಿ ಮಾತಾಡ್ಬೇಕು ಅಂತ ಹೇಳಿದ್ರು. ಅಲ್ಲಿಗೆ ನಮ್ ತಾಯಿ ಮುಂದೆ ಈ ಮದ್ವೆ ವಿಷಯ ಹೇಳೋಕ್ ಇಷ್ಟ ಇಲ್ಲ ಅಂತ ಆಯ್ತಲ್ಲ. ಅದೇ ಸತ್ಯನ ಹೇಳೋಕಿದ್ ಕರೆಕ್ಟ್ ಟೈಮ್ ಅಲ್ವಾ? ಪಾಪ ಸಾಹೇಬ್ರು ಎರಡೂ ಕಡೆ ಒದ್ದಾಡ್ಕೊಂಡು ಅದ್ ಏನೇನ್ ಮ್ಯಾನೇಜ್ ಮಾಡ್ತಿದ್ರು ಏನೋ. ಸತ್ಯನ, ನಮ್ಮನ್ ಸಹಾಯ ಮಾಡ್ತೀರಾ? ಅಮ್ಮಂಗ್ ನನ್ ಮುಖ ತೋರ್ಸಲ್ಲ, ಆದ್ರೆ ದೂರದಿಂದ ಅಮ್ಮನ್ನ ನೋಡ್ತೀನಿ. ನನ್ನ ಕರ್ಕೊಂಡು ಹೋಗಿ ಸತ್ಯನ, ಪ್ರೈವೇಟ್. ಸರಿ, ನಡಿ ನಡಿ. ಅಜಿತ್ ಕ್ಲೋಸ್ ಆಗೋದಕ್ಕೆ ಮೊದ್ಲು ನಂಗೊಂದು ಐಡಿಯಾ ಕೊಡು, ಆಮೇಲೆ ಏನ್ ಬೇಕಾದ್ರೂ ಓದ್ಕೋ. ಅಂಜು, ನಾನೇನ್ ಮ್ಯಾಜಿಕ್ ಮಾಡ್ತಿದ್ದೀನ? ಕರ್ಚೀಫ್ ಒಳಗಡೆ ಕಾಯಿನ್ ಹಾಕ್ಬಿಟ್ಟು ಪಾರಿವಾಳ ಹಾರ್ಸೋ ತರ ನಿಮ್ ಕೇಳಿದ ತಕ್ಷಣ ಟಕ್ ಅಂತ ನಿನ್ಗೆ ಐಡಿಯಾ ಕೊಡೋದಕ್ಕೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾಳೆ ದೊಡ್ಡಪ್ಪ ಆ ಭೂಮಿನ ಕೋಟಲ್ ಸರಿಯಾಗಿ ಗ್ರಿಲ್ ಮಾಡ್ತಾರೆ. ಆವಾಗ ಆ ಭೂಮಿಗೆ ದೊಡ್ಡಪ್ಪನ ಮೇಲೆ ಫುಲ್ ಸಿಟ್ಟು ಬಂದಿರುತ್ತೆ. ನಾನ್ ಆ ಸಿಚುವೇಶನ್ ಬಳಸ್ಕೊಂಡು ಏನಾದ್ರೂ ಮಾಡಿ ಅಜಿತ್ಗೆ ಹತ್ರ ಆಗ್ಲೇಬೇಕು. ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಒಂದ್ ಐಡಿಯಾ ಅಂತೂ ಕೊಡ್ಲೇಬೇಕು. ಅಶ್ವಿನಿ ಪ್ಲೀಸ್. ಆ ದೇವಿಯಾನಿ ಮೊನ್ನೆ ಮಗಳ ಹತ್ರ ನನ್ನ ಬಗ್ಗೆ ಏನ್ ಕಿವಿ ಚುಚ್ಚಿದ್ಲು ಅಂತ ತಿಳ್ಕೊಳ್ಳೋದಕ್ಕೆ ಇದೇ ಕರೆಕ್ಟ್ ಟೈಮ್. ಸರಿ ಅಂಜು, ಹೇಳ್ತೀನಿ. ಆದ್ರೆ ನಾವವತ್ತು ಮಾತಾಡ್ತಿರ್ಬೇಕಾದ್ರೆ ದೇವೇನಿ ಚಿಕ್ಕಮ್ಮ ನನ್ನನ್ನ ಹೊರಗಡೆ ಕಳ್ಸಿದ್ರಲ್ವಾ? ಅದಾದ್ಮೇಲೆ ಅವ್ರೇನಾದ್ರೂ ಬೇಜಾರ್ ಮಾಡ್ಕೊಂಡ್ರ? ಅಲ್ಲ, ನನ್ ಬಗ್ಗೆ ಏನಾದ್ರೂ ಹೇಳಿದ್ರ ಅಂತ? ದೇವಿಯಾನಿ ಮಗಳು ಕಣೆ ನಾನು. ನಿಜ ಬಾಯ್ಬಿಡ್ತೀನ? ನಿನಗೆ ಖುಷಿ, ನನಗೆ ಲಾಭ ಮಾಡೋ ಸುಳ್ಳೆ ಹೇಳೋದೀಗ. ಆಹಾ, ಅದು ನೀನ್ ಮನಸ್ವಿನಿ ಆಗಿರೋದಕ್ಕೆ ನಾನು ಕಂಪ್ಲೀಟ್ಲಿ ಸಪೋರ್ಟ್ ಮಾಡ್ತೀನಿ ಅಂದಿದ್ದಕ್ಕೆ ಸ್ವಲ್ಪ ಕೋಪ ಮಾಡ್ಕೊಂಡ್ರು. ಬಟ್ ಆಮೇಲೆ ಅಂಜು ನಿನ್ ಖುಷಿನೇ ಎಲ್ಲ ನನಗೆ. ಅಕಸ್ಮಾತ್ ಅವಳು ನಿನ್ನ ಅಜಿತ್ ಪಡ್ಕೊಳಕ್ಕೆ ಹೆಲ್ಪ್ ಮಾಡ್ತಾಳೆ ಅಂದ್ರೆ ನಾ ಅಶ್ವಿನಿ ವಿರುದ್ಧ ಏನು ಯೋಚನೆ ಮಾಡಲ್ಲ ಅಂತ ಹೇಳಿದ್ರು.
ನಿಮ್ ಪ್ರಶ್ನೆಗೆ ಇವಾಗ ಉತ್ತರ ಸಿಕ್ತಲ್ವಾ? ಇವಾಗ ನಾ ಅಜಿತ್ನ ಪಡ್ಕೊಳಕ್ಕೆ ನಾನ್ ಏನ್ ಮಾಡ್ಬೇಕು ಅಂತ ಒಂದ್ ಸಾಲಿಡ್ ಐಡಿಯಾ ಕೊಡು ಪ್ಲೀಸ್. ಮನಸ್ವಿನಿ, ಓ ಅಲ್ಲ, ಆ ಭೂಮಿ ನಾಳೆ ಹೇಗಿದ್ರು ಕೋರ್ಟ್ಗೆ ಹೋಗ್ತಿದ್ಲು, ಅವ್ರ ಅಮ್ಮನ ಅಲ್ಲೇ ಮೀಟ್ ಮಾಡ್ಬೋದಾಗಿತ್ತು. ಆದ್ರೆ ಅವಳು ಏನಕ್ಕೆ ಅಜಿತ್ನ ಕರ್ಕೊಂಡು ಇವತ್ತೇ ಜೈಲ್ಗೆ ಹೋಗಿದ್ದಾಳೆ ಅವ್ರ ಅಮ್ಮನ್ ನೋಡೋದಕ್ಕೆ? ಅಪ್ಪು, ಈ ಅಜಿತ್ ಮತ್ತೆ ಭೂಮಿ ನಮ್ಮೆಲ್ಲರಿಂದ ಏನೋ ಸೀಕ್ರೆಟ್ ಮುಚ್ಚಿಡ್ತಾ ಇದ್ದಾರೆ ಅಪ್ಪು. ಹಾ, ಅವ್ರ ಅಮ್ಮಂಗೆ ಏನಕ್ಕೆ ಅದನ್ನೇ ಹೇಳಕ್ ಹೋಗಿರ್ಬಾರ್ದು? ಅಂತದೇನ್ ಸೀಕ್ರೆಟ್ ಇದೆ ಅಂತ. ಹೇಗಿದ್ರು ದೇವೇನು ಚಿಕ್ಕಮ್ಮ ಹೋಗಿದಾರಲ್ಲ, ಅವ್ರು ಬಂದ್ಮೇಲೆ ವಿಚಾರಿಸಿದ್ರಾಯ್ತು. ಬರ್ತೆ ಒಂದ್ ನಿಮಿಷ. ಹೇಗಿದ್ರ? ನಮ್ಮನ್ನು ಪರಿಚಯ ಮಾಡ್ಕೊಡೋ. ಹಾ, ಭಾಗ್ಯಮ್ಮ, ಇವ್ರು ನಮ್ಮ ತಾಯಿ. ನಮಸ್ತೆ. ಇವರು ನನ್ನ ತಮ್ಮ, ಇವರು ನಮ್ಮ ಅತ್ತೆ. ಅವರು ಗೊತ್ತು, ನಮ್ ವಿರೋಧಿ ಲಾಯರು ಶ್ರವಣ್ ಸಾಹೇಬ್ರು. ಇವ್ರಿಗೆ ಕೇಸ್ ತಗೊಂಡಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನನಗ್ ಬೇಲ್ ಏನಾದ್ರು ಸಿಕ್ಕಿ ಇಲ್ಲಿಂದ ಬಿಡುಗಡೆಯಾಗಿ ನನ್ನ ಮಗಳ ಜೊತೆ ಆರಾಮಾಗಿರ್ತಿದ್ನೋ ಏನೋ. ಇವ್ರನ್ನ ನಾನು ಮರೆಯಕ್ಕಾಗಲ್ಲ. ಭಾಗ್ಯಮ್ಮ ಅವರೇ, ತಪ್ಪು ತಿಳ್ಕೊಬೇಡಿ, ಅದು ನನ್ನ ತಮ್ಮನ ಕೆಲಸ. ಅವನ್ ಕೆಲ್ಸನ ಅವ್ನ್ ಮಾಡ್ತಿದ್ದಾನಷ್ಟೇ. ಹಾಗೆ ನಿಮ್ದೇನು ತಪ್ಪಿಲ್ಲ ಅಂತ ನಿಮ್ಮನ್ನ ಬಿಡ್ಸೋದಕ್ ಪ್ರಯತ್ನ ಪಡ್ತಿರೋದು ಸಹ ನಮ್ಮನೆ ಮಗನೇ ಅಲ್ವಾ? ಸಾಹೇಬ್ರೆ, ಇದೇನ್ ಬ್ರೋ ನಿನ್ನ ಸಾಹೇಬ್ರು ಅಂತ ಇದಾರೆ? ಏ ನಚ್ಚಿ, ಸುಮ್ನೆ ಇರೋ. ನಮ್ ಭೂಮಿನೂ ಸಹ ಅಜಿತ್ನ ಸಾಹೇಬ್ರಿ ಅಂತ ತಾನೇ ಕರೆಯೋದು. ಅಭ್ಯಾಸ ಫಲ ಅನ್ಸುತ್ತೆ ಅಲ್ವಾ? ಆದ್ರೂ ಭಾಗ್ಯಮ್ಮ ಅವ್ರೆ, ನೀವ್ ನನ್ ಮಗನ ಅಜಿತ್ ಅಂತಾನೆ ಕರಿಬೋದು ಅಲ್ವೇನೋ? ಅಮ್ಮ ಹೊರಡೋಣ. ಇರು ಒಂದ್ ನಿಮಿಷ, ಅವ್ರ ಜೊತೆ ಮಾತಾಡ್ಬೇಕು. ನಿಮ್ ಬಾಯ್ ಕಡೆ. ಭಾಗ್ಯಮ್ಮ ಅವ್ರೆ, ದಯವಿಟ್ಟು ಕ್ಷಮಿಸಿ. ನಿಮ್ಮನ್ನ ನೋಡೋದಕ್ಕೆ 4 ತಿಂಗಳು ಮುಂಚೆನೆ ಬರ್ಬೇಕು ಅನ್ಕೊಂಡಿದ್ವಿ. ಆದ್ರೆ ಮನೇಲಿ ಸ್ವಲ್ಪ ಚಿಕ್ಕ ಪುಟ್ಟ ಸಮಸ್ಯೆ, ಹಾಗಾಗಿ ಬರೋದಕ್ಕಾಗ್ಲಿಲ್ಲ. ನನ್ನ ನೋಡಕ್ಕೆ 4 ತಿಂಗಳ ಹಿಂದೆನೆ ಯಾಕೆ ಬರ್ಬೇಕಾಗಿತ್ತು? ಅದು 4 ತಿಂಗಳ ಹಿಂದೆನೆ ನೀವು ಬಿಡುಗಡೆ ಆಗ್ತೀರಾ ಅಂತ ಅವ್ರು ಅನ್ಕೊಂಡಿದ್ರು, ಹಾಗಾಗಿ. ನಾನ್ ಬಿಡುಗಡೆ ಆಗ್ಬೇಕು ಅಂತ ಅನ್ಕೊಂಡಿದ್ರ? ಹಾಗಾದ್ರೆ ನೀವೇನಾದ್ರೂ ಲಾಯರಾ? ಇಲ್ಲ ಇಲ್ಲ, ನನಗೆ ಲಾಯರ್ ಆಗ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಲಾ ನನ್ ತಲೆಗೆ ಹತ್ಲಿಲ್ಲ. ಬನ್ನಿ ಹೋಗ. ಇರು, ಇನ್ನೊಂದ್ 2 ನಿಮಿಷ ಮಾತಾಡ್ಬಿಡ್ತೀನಿ. ಭಾಗ್ಯಮ್ಮ ಅವ್ರೆ, ನಾವೇ ನಿಮ್ ರಕ್ತ ಸಂಬಂಧಿಗಳಲ್ಲ, ಆದ್ರೂ ನಿಮ್ಮನ್ನ ಈ ಸ್ಥಿತಿಲ್ ನೋಡೋದಿಕ್ಕೆ ನಮ್ ಕರುಳೆ ಕಿತ್ತು ಬಂದಾಗ ಆಗ್ತಿದೆ. ಇನ್ನು ಪಾಪ ನೀವ್ ಹೆತ್ತು ಮಕ್ಳು ಭೂಮಿಗೆ ನಿಮ್ಮನ್ನ ಈ ಸ್ಥಿತಿಲ್ ನೋಡೋದಿಕ್ಕೆ ಎಷ್ಟು ಕಷ್ಟ ಆಗ್ಬೇಡ ಹೇಳಿ. ಆದಷ್ಟು ಬೇಗ ಆ ಕಾನೂನು ನಿಮ್ಮೇಲ್ ಕರುಣೆ ತೋರಿಸಿ ನಿಮ್ಮನ್ನ ಬಿಡುಗಡೆ ಮಾಡ್ಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೋತೀನಿ. ಎಂತ ಒಳ್ಳೆ ಮನ್ಸು ನಿಮ್ದು. ನನ್ನನ್ನ ನೀವ್ ನೋಡ್ತಿರೋದೇ ಮೊದಲನೇ ಸಲ, ಆದ್ರೂ ನನ್ ಬಗ್ಗೆ ಎಷ್ಟು ಕರುಣೆ ಇದೆ. ನನ್ ಮಗಳಿಗೆ ನಿಮ್ಮಂತ ಟೈಮ್ ಆಯ್ತಮ್ಮ, ಹೊರಡೋಣ. ನಮ್ಗೆ ಟೈಮ್ ಆಯ್ತಮ್ಮ. ಸರಿಯಪ್ಪ, ಒಂದ್ ನಿಮಿಷ ಇರು. ಭಾಗ್ಯಮ್ಮ ಅವ್ರೆ, ನೀವ್ ಯಾವ ತಪ್ಪನ್ನು ಮಾಡಿಲ್ಲ ಅಂತ ನನ್ ಮಗ ಮತ್ತೆ ಭೂಮಿ ತುಂಬಾ ಸಲ ಹೇಳಿದಾರೆ. ನನಗ್ ಗೊತ್ತು ನಿಮ್ ಮಗಳ ಬಗ್ಗೆ ನಿಮ್ಗೆ ಎಷ್ಟು ಚಿಂತೆ ಇರುತ್ತೆ ಅಂತ. ನಾನ್ ಮಾತ್ ಕೊಡ್ತೀನಿ, ಭೂಮಿ ಇನ್ಮೇಲೆ ನನ್ನ ಜವಾಬ್ದಾರಿ. ನೀವ್ ಅವಳನ್ನ ಎಷ್ಟು ಜೋಪಾನವಾಗಿ ನೋಡ್ಕೋತಿದ್ರೋ ಅದಕ್ಕಿಂತ ಹೆಚ್ಚಾಗಿ ನಾನ್ ನೋಡ್ಕೋತೀನಿ. ಅಲ್ವೇನೋ ಶ್ರವಣ? ನೀನ್ ನೋಡ್ಕೋತೀರ ಅವಳನ್ನ? ಅಮ್ಮ, ಆರೋಪಿಗಳ ಹತ್ರ ಇಷ್ಟೊತ್ತು ಮಾತಾಡಬಾರ್ದು. ಯಾರು ರೌಂಡ್ಸ್ ಬಂತು ಅಂತ ಹೇಳಿದ್ರೆ ನಮಗ್ ಪ್ರಾಬ್ಲಮ್ ಆಗುತ್ತೆ. ಆಯ್ತಾಯ್ತು, ನೀನ್ ಕೋಪ ಮಾಡ್ಕೋಬೇಡ. ಭಾಗ್ಯಮ್ಮ ಅವ್ರೆ, ನಾವಿನ್ ಹೊರಡ್ತೀವಿ. ಆದಷ್ಟು ಬೇಗ ನಿಮ್ ಬಿಡುಗಡೆ ಆಗ್ಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೋತೀವಿ. ನಿಮ್ ಬಿಡುಗಡೆ ಆದ್ಮೇಲೆ ನಮ್ಮನೆಗೆ ಬಂದ್ಬಿಡಿ, ಆಯ್ತಾ? ಅಲ್ವೇನೋ? ನಮ್ಮನೆಗೆ ಬಂದ್ಬಿಡಿ. ಸಾಕು. ಸಾಹೇಬ್ರೆ, ನಚಿಕೆ ಕರ್ಕೊಂಡೋಗ, ಎಲ್ರು ಕರ್ಕೊಂಡು. ಸಾಹೇಬ್ರೆ, ನೀವು ಈ ಕೇಸ್ ತಗೊಂಡಿರೋ ಪೊಲೀಸ್ ಆಫೀಸರು. ನಿಮ್ಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ಆದ್ರೂ ನಿಮ್ ಮನೆಯವರೆಲ್ಲ ಬಂದು ನನ್ನ ನೋಡಿದ್ರು, ಧೈರ್ಯ ಹೇಳಿದ್ರು. ಆದ್ರೆ 4 ತಿಂಗಳಿಂದ ನನ್ ಮಗಳು, ನನ್ ಭೂಮಿ ನಿನ್ನ ನೋಡಕ್ ಬರ್ಲೇ ಇಲ್ವಲ್ಲ ಸಾಹೇಬ್ರೆ? ಯಾಕೆ? ನಿಮ್ ಸ್ಟೇಷನ್ ಮುಂದೆನೆ ತಾನೇ ಅವಳು ಟೀ ಅಂಗಡಿ ಇರೋದು. ಅವಳು ಟೀ ಅಂಗಡಿನ ನಡೆಸ್ತಿದ್ದಾಳೆ ಅಲ್ವಾ? ಅಥವಾ ಯಾರಾದ್ರೂ ಅವರು ಸಂಬಂಧಿಕರು ಬಂದು ಕರ್ಕೊಂಡು ಹೋಗ್ಬಿಟ್ರ? ಭೂಮಿನ ಯಾರೋ ಸಂಬಂಧಿಕರು ಬಂದು ಯಾಕೆ ಕರ್ಕೊಂಡು ಹೋಗ್ತಾರ?
ಇವತ್ತಿಗೂ ಅವಳು ಸಿದ್ಧಘಟ್ಟ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ತಳ್ಳೋ ಗಾಡೀಲಿ ಟೀ ಅಂಗಡಿ ಇಟ್ಕೊಂಡಿದ್ದಾಳೆ. ಅವಳು ಚೆನ್ನಾಗಿದ್ದಾಳೆ. ಇನ್ಫ್ಯಾಕ್ಟ್ ನಿಮ್ಮನ್ನ ಆಚೆ ಕರ್ಕೊಂಡು ಬರಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದಾಳೆ. ಇದ್ರ ಬಗ್ಗೆ ನಾನು ಹೆಚ್ಚು ಏನು ಮಾತಾಡೋದಕ್ಕಾಗಲ್ಲ. ನನ್ನ ಪೊಸಿಷನ್ನು ಅರ್ಥ ಮಾಡ್ಕೊಳ್ಳಿ. ಮತ್ ಯಾಕೆ ಸಾಹೇಬ್ರೆ ಅವ್ಳು ನನ್ನ ನೋಡಕ್ ಬರ್ಲಿಲ್ಲ? ಆದರೆ ಒಂದು ಹೇಳಬಲ್ಲೆ, ನಾಳೆ ನಿಮ್ಮನ್ನ ಕೋರ್ಟಲ್ಲಿ ನೋಡೋದಕ್ಕೆ ಭೂಮಿ ಅಲ್ಲಿ ಬರ್ತೀಯಾಳೆ. ಹೌದಾ? ನಾಳೆನೆ ನಾನು ನನ್ನ ಮಗಳನ್ನ ನೋಡ್ಬೋದಾ? ಸಾಹೇಬ್ರೆ, ನಾಳೆ ಕೋರ್ಟಿನ ಕೇಸು ಏನಾಗುತ್ತೋ ಬಿಡುತ್ತೋ, ಆದ್ರೆ ನನ್ ಮಗಳು ನನ್ನ ನೋಡಕ್ ಬರ್ತಾಳೆ ಅಂದ್ರಲ್ಲ, ನನ್ ಮನ್ಸಿಗೆ ಅದೇ ಸಮಾಧಾನ ಸಾಹೇಬ್ರೆ. ನಿಮ್ಮ ಆರೋಗ್ಯ ಹುಷಾರು. ಸತ್ಯನ ಅರ್ಥಿತಿ ಅಲ್ಲೋದ್ನ ಬಿಟ್ರೆ ಬೇರೆ ಇನ್ನೇನ್ ದಾರಿ ಉಳ್ದಿದೆ ನನ್ಗೆ ಹೇಳಿ? ಅಮ್ಮನ ನೋಡಕ್ಕೆ ಅಂತ ಜೈಲ್ಗೆ ಹೋದ್ರೆ ಅಮ್ಮಂಗ್ ನನ್ ಮುಖ ತೋರ್ಸೋ ಆಗಿಲ್ಲ. ಮದ್ವೆ ವಿಷಯನೂ ಅಮ್ಮಂಗೆ ಹೇಳೋದಕ್ ಆಗ್ಲಿಲ್ಲ. ನಾಳೆ ಕಟ್ಕಟ್ಟಲ್ಲಿ ಹೋಗಿ ನಿಂತ್ರೆ ಅಮ್ಮಂಗೆ ಎಲ್ಲ ಸತ್ಯನೂ ಗೊತ್ತಾಗ್ಬಿಡತ್ತೆ. ಪಾಪ ಅಣ್ಣ ಅಮ್ಮ ಈ ವಿಷಯ ನಾನ್ ಹೇಗ್ ತಗೋತಾಳೋ ಏನೋ. ನನ್ನ ನೆನ್ಸ್ಕೊಂಡ್ರೆ ನನ್ನ ಕೈ ಕಾಲೆಲ್ಲ ನಡೀತಿವೆ ಸತ್ಯಣ್ಣ. ಇಷ್ಟೊತ್ತು ನಾನು ಅಜಿತ ಅದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಅವನ ಪ್ರಕಾರ ನೀನು ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಖಂಡಿತ ಇದೆ. ಏನ್ ಸತ್ಯಣ್ಣ, ತಾಳಿ ತೆಗ್ದಿಟ್ಬಿಟ್ಟು ಕೋರ್ಟಿಗೆ ಬರೋದಕ್ಕೆ ಹೇಳಿದ್ರ ಅವರು? ನೋಡಿ, ಹಿಂದೆ ಒಂದ್ಸಲ ಇದೇ ರೀತಿ ಅವ್ರು ಹೇಳಿದ್ರು. ನನ್ ಕೈಯಿಂದ ಅದಾಗೋದಿಲ್ಲ ಅಂತ ಅವ್ರ ಹತ್ರ ಹೇಳಿದ್ದೆ. ಮತ್ತೆ ಪದೇ ಪದೇ ಅದನ್ನೇ ಹೇಳೋದಕ್ಕೆ ಹೇಗ್ ಸಾಧ್ಯ? ತಾಳಿ ಅನ್ನೋದು ಬರೀ ಚಿನ್ನದ ಸರ ಅಲ್ಲ, ಬೇಕಾದಾಗ ಹಾಕೊಳ್ಳೋದಕ್ಕೆ, ಬೇಡವಾದಾಗ ತೆಗ್ದಿಡೋದಕ್ಕೆ. ನಾನು ಸಾಹೇಬ್ರನ್ನ 1 ವರ್ಷದ ಮಟ್ಟಿಗೆ ಮದ್ವೆ ಆಗಿರ್ಬಹುದು ನೋಡಿ, ಯಾರು ಒಪ್ಲಿ ಬಿಡ್ಲಿ, ಈ 1 ವರ್ಷದ ಮಟ್ಟಿಗೆ ನಾನ್ ಸಾಹೇಬ್ರ ಹೆಂಡ್ತಿನೇ. ಈ ಭೂಮಿ ಮಿಸಸ್ ಅಜಿತ್ ರಾಮ್ ನಾರಾಯಣ ಆಗಿರೋವರೆಗೂ ಸಾವು ಬಂದ್ರು ನನ್ ಕೊರಳಿಂದ ಈ ಮಾಂಗಲ್ಯನ ತೆಗಿಯಲ್ಲ ಅಂತ ಹೋಗಿ ನಿಮ್ ಫ್ರೆಂಡ್ ಹೇಳಿ. ಹೋಗಿ ಸತ್ಯಣ್ಣ. ನಿನ್ ಕುತ್ಕೇಳಿ ತಾಳಿನ ಮದ್ವೆ ಆಗಿದ್ಯಾ ನೀನು? ನೀವು ಮದುವೆ ಆಗಿರೋ ವಿಷಯ ಇಷ್ಟು ದಿನ ಆದ್ರೂ ನಿಮ್ ತಾಯಿಗೆ ಗೊತ್ತಿಲ್ಲ. ಈ ಪ್ರಶ್ನೆಗೂ ನನ್ನ ತಂದೆ ಕೊಲೆಗೂ ಸಂಬಂಧ ಇಲ್ಲ ಅಂತ ಅನ್ಸುತ್ತೆ. ಯಾವ್ದು ಸಂಬಂಧ ಇದೆ, ಯಾವ್ದು ಸಂಬಂಧ ಇಲ್ಲ ಅಂತ ನಿಮ್ಮಿಂದ ನಾನು ತಿಳ್ಕೊಬೇಕಾಗಿಲ್ಲ. ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡಿ. ನಿಮ್ಮ ಗಂಡನ ಹೆಸರೇನು? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.